ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಭಾರಿ ಮಳೆಯಾಗ್ತಾ ಇದೆ. ನಿರಂತರ ಮಳೆಯಿಂದಾಗಿ ಕೆಆರ್ಎಸ್ ಜಲಾಶಯ ಭರ್ತಿಯಾಗುವ ಹಂತಕ್ಕೆ ಬಂದಿದೆ. ಭರ್ತಿಯಾಗಲಿಕ್ಕೆ ಕೇವಲ 1 ಅಡಿ ಮಾತ್ರ ಬಾಕಿ ಇದೆ. ಮಂಡ್ಯದ ಕೆಆರ್ಎಸ್ ಜಲಾಶಯಕ್ಕೆ ಅಪಾರ ಪ್ರಮಾಣದ ಒಳಹರಿವು ಬರ್ತಾ ಇದೆ. ಅಂದರೆ ನೀರಿನ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಸದ್ಯ ಅಣೆಕಟ್ಟೆಗೆ ಹರಿದು ಬರುತ್ತಾ ಇರುವಂಥ ನೀರಿನ ಪ್ರಮಾಣ ಎಷ್ಟು ಅಂದರೆ 60,000 ಕ್ಯೂಸೆಕ್, 52,000 ಕ್ಯೂಸೆಕ್ಕನ್ನು ಬಿಡುಗಡೆ ಮಾಡಲಾಗ್ತಾ ಇದೆ ಜಲಾಶಯದಿಂದ. ಕೆಆರ್ಎಸ್ ಅಣೆಕಟ್ಟೆಗೆ ಭೇಟಿ ನೀಡಿದ್ದಾರೆ ಜಲಸಂಪನ್ಮೂಲ ಸಚಿವ ಡಿ.ಕೆ. ಶಿವಕುಮಾರ್. ಒಳ ಮತ್ತು ಹೊರಹರಿವಿನ ಪ್ರಮಾಣದ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಜೊತೆಗೆ ಅಣೆಕಟ್ಟು ವೀಕ್ಷಣೆಯ ಬಳಿಕ ಅಧಿಕಾರಿಗಳ ಜೊತೆ ಡಿ.ಕೆ.ಶಿ ಸಭೆ ಮಾಡಿದ್ದಾರೆ. ಕಾವೇರಿಗೆ ಬಾಗಿನ ಅರ್ಪಿಸುವ ಸಂಬಂಧವೂ ಕೂಡ ಚರ್ಚೆ ಮಾಡಿದ್ದಾರೆ. ಮುಖ್ಯಮಂತ್ರಿಗಳಿಂದ ಬಾಗಿನ ಅರ್ಪಿಸಬೇಕಾಗತ್ತೆ, ಅದೊಂದು ಸಂಪ್ರದಾಯ, ಒಂದು ಸಮೃದ್ಧಿಯ ಸಂಕೇತ. ಯಾವಾಗ ಡ್ಯಾಮ್ಗಳು ಭರ್ತಿ ಆಗುತ್ತೋ ಆಗ ಒಂದು ರೀತಿ ಖುಷಿಯ ಸಂಭ್ರಮವನ್ನು ಹಂಚಿಕೊಂಡು ಬಾಗಿನ ಅರ್ಪಣೆ ಮಾಡೋದು ನಮ್ಮ ಸಂಪ್ರದಾಯ. ಸೊ ಹೀಗಾಗಿ ಬಾಗಿನ ಅರ್ಪಣೆ ಮಾಡುವ ಸಂಬಂಧವೂ ಕೂಡ ಡಿ.ಕೆ. ಶಿವಕುಮಾರ್ ಚರ್ಚೆ ಮಾಡಿದ್ದಾರೆ. ನೋಡ್ತಾ ಇದ್ದೀರಿ, ಒಂದು ಕಡೆ ಕೆಆರ್ಎಸ್ ಜಲಾಶಯದಲ್ಲಿ ನೀರಿನ ಸಂಗ್ರಹದ ಮಟ್ಟವನ್ನು ಕೂಡ ನೋಡ್ತಾ ಇದ್ದೀರಿ. ಇನ್ನು 1 ಅಡಿ ಬಂದುಬಿಟ್ರೆ ಆಲ್ಮೋಸ್ಟ್ ಕೆಆರ್ಎಸ್ ಜಲಾಶಯ ಭರ್ತಿ ಆದರೆ ನಮ್ಮ ರಾಜ್ಯದ ನೀರಾವರಿಗೂ ಬಹಳ ದೊಡ್ಡ ಕೊಡುಗೆ ಆಗುತ್ತೆ. ಜೊತೆಗೆ ತಮಿಳುನಾಡು ಮತ್ತು ಕರ್ನಾಟಕದ ಮಧ್ಯೆ ಇರುವಂಥ ಈ ಕಾವೇರಿ ಸಂಘರ್ಷಕ್ಕೂ ಕೂಡ ಒಂದು ಫುಲ್ ಸ್ಟಾಪ್ ಇಟ್ಟಂಗೆ ಆಗುತ್ತೆ ಈ ವರ್ಷ. ಕೆಆರ್ಎಸ್ ಜಲಾಶಯ ಭರ್ತಿಯಾಗುವ ಹಂತಕ್ಕೆ ಬಂದಿದೆ. ಅದೇ ಸ್ಥಳದಿಂದ ನಮ್ಮ ಪ್ರತಿನಿಧಿ ಶಶಿಕುಮಾರ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ವ್ಯಾಪಕ ಮಳೆ ಆಗ್ತಿರೋ ಹಿನ್ನೆಲೆಯಲ್ಲಿ ಕನ್ನಂಬಾಡಿ ಅಣೆಕಟ್ಟೆ ಇದೀಗ ಬಹುತೇಕ ಭರ್ತಿಯಾಗಿರ್ತಕ್ಕಂಥದ್ದು. ಏನು ನಮ್ಮ ಬಲಭಾಗದಲ್ಲಿ ನೋಡ್ಬೋದು, ಕೆಆರ್ಎಸ್ ಅಣೆಕಟ್ಟೆಯ ದೃಶ್ಯವನ್ನ ಇಲ್ಲಿ ನೋಡ್ಬೋದು. ಸಾಕಷ್ಟು ಏನು ಕಳೆದ 2 ವರ್ಷಗಳಿಂದ ನಿರಂತರವಾಗಿ ಬರದಿಂದಾಗಿ ಏನು ಮಳೆ ಇಲ್ಲದಂತೆ ಬರದಾಗಿದ್ದಂಥ ಕನ್ನಂಬಾಡಿ ಅಣೆಕಟ್ಟೆ ಒಡಲು ಈಗ ಭರ್ತಿಯಾಗಿರ್ತಕ್ಕಂಥದ್ದು. ಕಾವೇರಿ ನೆಳನಳಿಸ್ತಿರ್ತಕ್ಕಂಥ ಈ ಅಪರೂಪದ ದೃಶ್ಯವನ್ನು ಕೂಡ ಈಗ ನೀವು ನೋಡ್ಬೋದು. ಏನು ಕಳೆದ 2 ವರ್ಷಗಳ ನಂತರ ಕನ್ನಂಬಾಡಿ ಅಣೆಕಟ್ಟೆ ಭರ್ತಿಯತ್ತ ಸಾಗ್ತಾ ಇರ್ತಕ್ಕಂಥದ್ದು. ಇನ್ನು ಈ ಒಂದು ಕನ್ನಂಬಾಡಿ ಅಣೆಕಟ್ಟೆಗೆ ಭರ್ತಿಯಾಗಿರ್ತಕ್ಕಂಥ ಕಾವೇರಿಗೆ ಬಾಗಿನ ಅರ್ಪಿಸ್ಲಿಕ್ಕೂ ಕೂಡ ಎಲ್ಲ ರೀತಿಯ ತಯಾರಿಯನ್ನು ಕೂಡ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಒಂದು ಕಡೆ ನೋಡ್ಬೋದು, 124.80 ಅಡಿ ಗರಿಷ್ಠ ಸಾಮರ್ಥ್ಯದ ಅಣೆಕಟ್ಟೆಯಲ್ಲಿ ಈಗ 123.20 ಅಡಿ ನೀರು ಈಗ ಶೇಖರಣೆ ಆಗಿರ್ತಕ್ಕಂಥದ್ದು. ಇನ್ನು ನೋಡೋದಾದರೆ ಒಳಹರಿವಿನ ಪ್ರಮಾಣ ಕೂಡ ಕ್ಷಣ ಕ್ಷಣಕ್ಕೂ ಕೂಡ ಹೆಚ್ಚಾಗ್ತಾ ಇರ್ತಕ್ಕಂಥದ್ದು. ಈಗಾಗಲೇ 60,000ಕ್ಕೂ ಹೆಚ್ಚು ಒಳಹರಿವಿನ ಪ್ರಮಾಣ ಇರ್ತಕ್ಕಂಥದ್ದು. ಹೀಗಾಗಿ ಅಣೆಕಟ್ಟೆಯಿಂದ ಹೊರಹರಿವಿನ ಪ್ರಮಾಣವನ್ನು ಕೂಡ ಹೆಚ್ಚು ಮಾಡಲಾಗಿರ್ತಕ್ಕಂಥದ್ದು. ಈಗಾಗಲೇ ಅಣೆಕಟ್ಟೆಯಿಂದಾಗಿ ಸುಮಾರು 52,000 ಕ್ಯೂಸೆಕ್ಸ್ಗೂ ಹೆಚ್ಚಿನ ಪ್ರಮಾಣದ ಹೊರಹರಿವನ್ನು ಬಿಡಲಾಗಿರ್ತಕ್ಕಂಥದ್ದು. ಈಗಾಗಲೇ ಏನು ಕನ್ನಂಬಾಡಿ ಅಣೆಕಟ್ಟೆಗೆ ಏನು ಒಳಹರಿವಿನ ಪ್ರಮಾಣ ಹೆಚ್ಚಾಗ್ತಿದ್ದಂತೆ ಹೊರಹರಿವಿನ ಪ್ರಮಾಣ ಕೂಡ ಹೆಚ್ಚಾಗ್ತಾ ಇರ್ತಕ್ಕಂಥದ್ದು. ಈಗಾಗಲೇ ನೀವು ಇಲ್ಲಿ ದೃಶ್ಯದಲ್ಲೂ ಕೂಡ ನೋಡ್ಬೋದು, ಒಂದು ಕಡೆ ಅಣೆಕಟ್ಟೆಯ ಭರ್ತಿಯಾಗಿರೋ ಒಂದು ಕಡೆ ಆದರೆ ಮತ್ತೊಂದು ಕಡೆ ಏನು ಹೊರಹರಿವಿನ ಪ್ರಮಾಣ ಎಷ್ಟಿದೆ ಅನ್ನೋದನ್ನು ಕೂಡ ನೀವು ನೋಡ್ಬೋದು. ಈಗಾಗಲೇ ಏನು ನದಿ ಪಾತ್ರಕ್ಕೆ ಸುಮಾರು 52,000 ಕ್ಯೂಸೆಕ್ಸ್ಗೂ ಹೆಚ್ಚಿನ ಪ್ರಮಾಣದ ಭಾರಿ ಹೊರಹರಿವನ್ನು ನದಿ ಮೂಲಕವಾಗಿ ಬಿಡಲಾಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಏನು ಕಳೆದ 2 ವರ್ಷಗಳಿಂದಾಗಿ ಬರದಾಗಿದ್ದಂಥ ಕನ್ನಂಬಾಡಿ ಅಣೆಕಟ್ಟೆ
ಇದೀಗ ಭರ್ತಿಯಾಗಿರ್ತಕ್ಕಂಥದ್ದು ರೈತರ ಮೊಗದಲ್ಲೂ ಕೂಡ ಸಂತಸವನ್ನು ಮನೆ ಮಾಡಿರ್ತಕ್ಕಂಥದ್ದು ಒಂದೆಡೆ. ಆದರೆ ಮತ್ತೊಂದು ಕಡೆ ರಾಜ್ಯ ಸರ್ಕಾರಕ್ಕೂ ಕೂಡ ಒಂದು ರೀತಿ ಗಂಭೀರವಾದಂಥ ಸಮಸ್ಯೆ ಎದುರಾಗಿತ್ತು. ನಿರಂತರವಾಗಿ CWMA ಮತ್ತು CWRC ತಮಿಳುನಾಡಿಗೆ ನೀರನ್ನು ಬಿಡಬೇಕು ಅನ್ನೋ ಒಂದು ನಿರಂತರ ಆದೇಶದಿಂದಾಗಿ ಕಂಗೆಟ್ಟಿದ್ದಂಥ ರಾಜ್ಯ ಸರ್ಕಾರಕ್ಕೂ ಕೂಡ ಈಗ ನೆಮ್ಮದಿಯ ನಿಟ್ಟುಸಿರು ಬಿಡುವಂತ ಆಗಿರ್ತಕ್ಕಂಥದ್ದು. ಹೀಗಾಗಿ ಇವತ್ತು ಉಪಮುಖ್ಯಮಂತ್ರಿ ಮತ್ತು ಜಲಸಂಪನ್ಮೂಲ ಸಚಿವರು ಆಗಿರ್ತಕ್ಕಂಥ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಏನು ಕನ್ನಂಬಾಡಿ ಅಣೆಕಟ್ಟೆಗೆ ಭೇಟಿಯನ್ನು ನೀಡುವಂಥದ್ದು, ಜೊತೆಗೆ ಅಧಿಕಾರಿಗಳ ಜೊತೆ ಮಾಹಿತಿಯನ್ನು ಸಂಗ್ರಹ ಮಾಡಿ ಮತ್ತು ಅಧಿಕಾರಿಗಳ ಜೊತೆ ಸಭೆಯನ್ನು ಮಾಡಿ ಬಾಗಿನ ಅರ್ಪಿಸೋದಕ್ಕೂ ಕೂಡ ದಿನಾಂಕವನ್ನು ನಿಗದಿ ಮಾಡಲಿಕ್ಕೂ ಕೂಡ ಈಗಾಗಲೇ ತೀರ್ಮಾನವನ್ನು ಮಾಡಿರ್ತಕ್ಕಂಥದ್ದು. ಒಟ್ಟಾರೆ ಹೇಳಬೇಕಂತ ಹೇಳಿದ್ರೆ 2 ವರ್ಷಗಳ ನಂತರ ತುಂಬಿರತಕ್ಕಂಥ ಕನ್ನಂಬಾಡಿ ಅಣೆಕಟ್ಟೆಗೆ ಇದೇ ಜುಲೈ 27ನೇ ತಾರೀಕು ಅಂದರೆ ಶನಿವಾರ ಬಾಗಿನ ಅರ್ಪಿಸಲಿಕ್ಕೂ ಕೂಡ ಎಲ್ಲ ರೀತಿಯ ತಯಾರಿಯನ್ನು ಕೂಡ ಮಾಡಿಕೊಂಡಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ರಜನೀಶ್ ಪಾಟೀಲ್ ಜೊತೆ ಶಶಿಕುಮಾರ್ ದೊಡ್ಡಯ್ಯ, TV5 ಕನ್ನಡ, ಮಂಡ್ಯ.